ಇಲ್ಲಿ ಪಾಪ 8 ದಿವಸದಿಂದ ವಿಲೇಜ್ ಅಕೌಂಟ್ಗಳು ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಕೆಲವರು ತುಂಬ ಬೇಡಿಕೆಗಳು ಇಟ್ಕೊಂಡು ಹೋರಾಟ ಮಾಡ್ತಾರೆ, ಒಪ್ಕೊಳ್ತೀವಿ. ಅವರು ಹೋರಾಟ ಮಾಡೋದಕ್ಕೆ ಅವ್ರಿಗೆ ಏನೋ ಒಂದು ಕಾರಣ ಇರುತ್ತೆ, ಮಾಡ್ತಾರೆ. ಇಲ್ಲಿ ಏನಾಗ್ತದೆ, 4,000 ಕ್ಯಾಶ್ ಸರ್ಟಿಫಿಕೇಟು ಇನ್ಕಮ್ ಸರ್ಟಿಫಿಕೇಟ್ ಪೆಂಡಿಂಗ್ ಇದೆ. ಈ ತಹಸೀಲ್ದಾರ್ ಮೇಡಮು ಸಪೋಸ್ ಇವ್ರು ಬಂದಿಲ್ಲ ಅಂದರೆ ಇಟ್ಕೊಳ್ಳಿ, ನಾನು ಜನರಲಾಗಿ ಹೇಳ್ತಾ ಇದ್ದೀನಿ, ಇವ್ರು ಬಂದಿಲ್ಲ, ಕೆಲಸಕ್ಕೆ ಬಂದಿಲ್ಲ, RIಗೆ ರೈಟ್ಸ್ ಇರುತ್ತೆ, ಅವ್ರು ತಮ್ಮ ಮಾರ್ಕ್ ಕೊಡ್ತಾರೆ, ಅವ್ರು ಮಾಡಬೇಕಲ್ಲ ಯಾರಾದರೂ ಇಟ್ಕೊಂಡು. ಸಪೋಸ್ ನಮ್ಮ ಪಾಯಿಂಟ್ ಆಫ್ ವ್ಯೂ ಮಾತಾಡ್ತೀವಿ, ಯಾಕಂದರೆ ಇವ್ರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕಾಗುತ್ತೆ. ಗೌರ್ಮೆಂಟು ಒಂದು ವ್ಯವಸ್ಥೆ ಮಾಡಬೇಕು. ಅವ್ರು ಕೇಳ್ತಾರೆ, ಅದು ನಿಮ್ಮ ವಿಚಾರ, ಅವ್ರ ವಿಚಾರ. ಅವ್ರದ್ದು ಏನೇನು ಬೇಡಿಕೆ ಇಟ್ಟಿದ್ದಾರೆ ಅದು ನನಗೆ ಐಡಿಯಾ ಇಲ್ಲ ಇದರಲ್ಲಿ. ಯಾಕಂದರೆ ಅವರು ವಿಲೇಜ್ ಅಕೌಂಟ್ ಅವರು ಎಷ್ಟು ಇಶ್ಯೂಗಳಿರುತ್ತೆ ಇರ್ತಾರೆ. ಇಲ್ಲಿ ನಮ್ಮ KGF ಅಲ್ಲಿ ಎಲ್ಲ ಬಡವ ಜನ ಇರೋ ಜಾಗ, ಅದು ಟೋಟಲಿ ಬಡವ ಜನ ಇರೋದು ಎಲ್ಲ ಈ ಸೆಲ್ಯೂರ್ ಕ್ಯಾಸ್ಟ್ ಇರೋ ಜನ ಜಾಗ. ಇಲ್ಲಿ ಮೋರ್ ದನ್ 4,000 ಮೇಲೆ ಕ್ಯಾಶ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಪೆಂಡಿಂಗ್ ಇಟ್ಕೊಂಡು ಏನು ಮಾಡೋಕ್ಕೆ ಪಾಸಿಬಲ್ ಆಗುತ್ತೆ? ಇಲ್ಲಿ ತಹಸೀಲ್ದಾರ್ ಮೇಡಮ್ ಏನು ಮಾಡ್ತಾರೆ, ಇಲ್ಲಿರೋ ರೆವಿನ್ಯೂ ಇನ್ಸ್ಪೆಕ್ಟರ್ ಏನು ಮಾಡ್ತಾರೆ? ಇವ್ರು ಒಬ್ಬರ ಮೇಲೆ ಡಿಪೆಂಡ್ ಆಗುತ್ತಾ? ಇವ್ರು ಕೆಲಸಕ್ಕೆ ಬರಲ್ಲ ಇಟ್ಕೊಳ್ಳಿ, 1 ತಿಂಗಳು 2 ತಿಂಗಳು ಬರಲ್ಲ ಇಟ್ಕೊಳ್ಳಿ. ಹಂಗಂದ್ರೆ ಏನು ಪರಿಸ್ಥಿತಿ ಏನಾಗ್ಬೋದು ತಹಸೀಲ್ದಾರ್ ಆಫೀಸು? ಇದು ಗಮನದಲ್ಲಿ ಇಟ್ಕೊಂಡು ಮೇಡಮ್ ಅವರು ಇವ್ರಿಗೊಂದು ರೆಕಮೆಂಡೇಶನ್ನ ಮಾಡಿ, DC ಅವ್ರ ರೆಕಮೆಂಡೇಶನ್ನ ಮಾಡಬೇಕು. ಇಲ್ಲಾಂದರೆ ಇಲ್ಲಿ ಇರುವರು ರೆವಿನ್ಯೂ ಇನ್ಸ್ಪೆಕ್ಟರ್ ಇದಲ್ಲ, RI ಅವ್ರು ಇಟ್ಕೊಂಡು ಒಂದು ಟೀಮು ವ್ಯವಸ್ಥೆ ಮಾಡಿ ಇಲ್ಲಿ ಜನಕ್ಕೆ ಒಂದು ಆದೇಶ ಮಾಡಿಬಿಟ್ಟು ಮಾಡಬೇಕಂದ್ರೆ ಹ್ಯೂಮನ್ ರೈಟ್ಸ್ ಪರವಾಗಿ ನಂದು ಹ್ಯೂಮನ್ ರೈಟ್ಸ್ ಪರವಾಗಿ ಇವ್ರಿಗೆ ನಮ್ಮ ಬೆಂಬಲ ನಾವು 100% ಕೊಡ್ತಾ ಇದ್ದೀವಿ. ಯಾಕಂದರೆ ಅವ್ರ ಕಷ್ಟ ಸುಖ ಏನೋ ಇರುತ್ತೆ, ಅದನ್ನು ಗೌರ್ಮೆಂಟ್ ಹತ್ರ ಕೇಳ್ತಾರೆ. ಲೀಗಲಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಹೋರಾಟಕ್ಕೆ ಗೌರ್ಮೆಂಟ್ ಅವರು ಕರೆಸ್ಬಿಟ್ಟು ಮಾತಾಡಿ ಏನು ವ್ಯವಸ್ಥೆ ಮಾಡಬೇಕು, ನಿಮ್ಮ ಕೈಯಲ್ಲಿ ಇಷ್ಟ ಆಗುತ್ತೆ ಅಷ್ಟು ಮಾಡಬೇಕು ನಮ್ಮ ಮುಖಾಂತರ ಕೇಳ್ತಾ ಇದ್ದೀವಿ. ಈಗೇನು ಫರ್ದರ್ ತಹಸೀಲ್ದಾರ್ಗೆ ಇಲ್ಲಿ 4,000 ಮೇಲೆ ಇನ್ಕಮ್ ಟ್ಯಾಕ್ಸ್ ಕ್ಯಾಶ್ ಪೆಂಡಿಂಗ್ ಇದೆ. ಇಲ್ಲಿ RI ಕರೆಸ್ಬಿಟ್ಟು ಆ RI ವ್ಯವಸ್ಥೆ ಬೇರೆ ರೀತಿಯಲ್ಲಿ ಮಾಡಬೇಕು ನನ್ನ ಮುಖಾಂತರ ಕೇಳ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಏನು ನಮ್ಮ KGF ತಾಲೂಕಿನ VAಗಳ ಮುಷ್ಕರವನ್ನು ಸುಮಾರು 8-9 ದಿನಗಳಿಂದ ಇವತ್ತು ಹಲವಾರು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟು ಇವತ್ತು ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಅವರ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅದರ ಅಂಗವಾಗಿ ಈ ಭಾಗದ ಸಾರ್ವಜನಿಕರು ಹಾಗೂ ಎಲ್ಲ ಬಡಬಗ್ಗರಿಗೆ ಇವತ್ತು ಅನ್ಯಾಯವಾಗ್ತಾ ಇದೆ. ಏನಪ್ಪ ಅಂದರೆ ಇವತ್ತು ಏನೋ ಒಂದು ರೇಷನ್ ಕಾರ್ಡ್ ಇರ್ಬೋದು, ಹಾಗೆ ಪ್ರಮಾಣ ಪತ್ರಗಳು, ಹಲವಾರು ಪ್ರಮಾಣ ಪತ್ರಗಳು, ಏನೇ ಒಂದು ಪ್ರಮಾಣ ಪತ್ರ ಕೊಡಬೇಕಾದ್ರೆ ಮೊದಲನೇ ಬಾರಿಗೆ VAಗಳು ಪರಿಶೀಲನೆ ಮಾಡಬೇಕು, ನಂತರ ಬೇರೆ RIಗಳಿಗೆ ವರ್ಗಾವಣೆ ಮಾಡ್ತಾರೆ. ಆ ಒಂದು ಕೆಲಸ ಕಾರ್ಯಗಳು ಈಗ ನಡೀತಾ ಇಲ್ಲ. ಹಲವಾರು ಜನ ನೋಡ್ತಾ ಇದ್ದೀವಿ, ಬಂದು ಏನು ಇವತ್ತು ಜಾತಿ ಪ್ರಮಾಣ ಪತ್ರ ಇರ್ಬೋದು, ಆದಾಯದ ಪ್ರಮಾಣ ಪತ್ರ ಇರ್ಬೋದು, ಮತ್ತು ಏನು ರೇಷನ್ ಕಾರ್ಡ್ಗಳಿರ್ಬೋದು, ಹಲವಾರು ಬಡವರಿಗೆ ಆಗುವಂಥ ಒಂದು ಸವಲತ್ತುಗಳು ಇವತ್ತು ಕೆಲಸ ಆಗ್ತಾ ಇಲ್ಲ. ಆದಷ್ಟು ಕೂಡಲೇ ಸರ್ಕಾರ ಇವರ ಮಧ್ಯಸ್ಥಿಕೆಯನ್ನು ವಹಿಸಿ ಅವರ ಬೇಡಿಕೆಗಳನ್ನು ಈಡೇರಿಸಬೇಕು. ನಿರಂತರವಾಗಿ ಎಲ್ಲ ರಾಜ್ಯದ ಎಲ್ಲ ತಾಲೂಕು ಕಚೇರಿಗಳಲ್ಲಿ ಏನು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವರು VAಗಳ ಒಂದು ಬೇಡಿಕೆಯನ್ನು ಸರ್ಕಾರ ಆದಷ್ಟು ಬೇಗ ಈಡೇರಿಸಿ ಸಾರ್ವಜನಿಕರ ಕೆಲಸ ಕಾರ್ಯಗಳು ಮಾಡಬೇಕು, ಅವ್ರಿಗೆ ಅನುಕೂಲ ಆಗಬೇಕು ಅಂತ ಮಾನ್ಯ ಸರ್ಕಾರದಲ್ಲಿ ಬೇಡಿಕೆಯನ್ನು ಇಡ್ತಾ, ಬೇಡಿಕೆಯನ್ನು ಈಡೇರಿಸಿಲ್ಲ ಅಂದರೆ ಇಡೀ ಕೋಲಾರ ಜಿಲ್ಲೆಯ ಕರ್ನಾಟಕ ರಕ್ಷಣಾ ವೇದಿಕೆ ಅವರ ಬೆಂಬಲಕ್ಕೆ ನಿಲ್ಲುತ್ತೆ ಅನ್ನೋ ಮಾತನ್ನ ನಾವು ಹೇಳ್ತಾ ಇದ್ದೀವಿ. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.